ಕಾರವಾರ ನಗರದ ಟಾಗೋರ್ ಕಡಲ ತೀರದ ಮಯೂರ ವರ್ಮ ವೇದಿಕೆಯಲ್ಲಿ ಕರಾವಳಿ ಉತ್ಸವ ನಡೆದು 2 ವಾರಗಳೇ ಕಳೆದಿದ್ದರೂ ಇಲ್ಲಿನ ರಾಷ್ಟ್ರೀಯ ಹೆದ್ದಾರಿಯ 66ರ ಅಂಚಿನಲ್ಲಿ ಸಂಗ್ರಹವಾದ ಕಸದ ರಾಶಿ ತೆರವಾಗಿಲ್ಲ. ಈ ಬಗ್ಗೆ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. 8 ದಿನಗಳ ಕಾಲ ನಡೆದ ಕರಾವಳಿ ಉತ್ಸವದಲ್ಲಿ ಪ್ರತಿನಿತ್ಯವೂ ಸಾವಿರಾರು ಸಂಖ್ಯೆಯಲ್ಲಿ ಜನಸ್ತೋಮವಿತ್ತು. ನಗರದ ಒಳ ರಸ್ತೆಗಳು ಹಾಗೂ ತೊಟ್ಟಿಗಳಲ್ಲಿನ ಕಸವನ್ನು ನಗರಸಭೆಯ ಸಿಬ್ಬಂದಿಯು ತೆರವು ಮಾಡುತ್ತಿದ್ದರು. ಆದರೆ ಹೆದ್ದಾರಿಯ ಅಂಚು ಹಾಗೂ ಮೇಲ್ಸೇತುವೆಯ ಕೆಳಭಾಗ ಮಾತ್ರ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದು, ಪ್ಲಾಸ್ಟಿಕ್ ಕಸದ ರಾಶಿಗಳು ಇಂದಿಗೂ ಹಾಗೆಯೇ ಇದೆ. ಇಲ್ಲಿನ ಲಂಡನ್ ಸೇತುವೆಯಿಂದ ಶಿಲ್ಪವನದವರೆಗೂ ಪ್ಲಾಸ್ಟಿಕ್ ಕಸ ಹಾಗೂ ಬಾಟಲಿಗಳು ಸಂಗ್ರಹವಾಗಿದ್ದು ನಗರದ ಅಂದಗೆಡಿಸುತ್ತಿದೆ. ಸುರಂಗ ಮಾರ್ಗದ ಮೂಲಕ ನಗರಕ್ಕೆ ಪ್ರವೇಶ ಪಡೆಯುವಾಗಲೇ ಈ ರೀತಿಯ ಕಸದ ರಾಶಿಯು ಕಾಣಸಿಗುತ್ತಿದ್ದು, ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಬಿಲ್ಟ್ ವೃತ್ತದ ಬಳಿ ಇರುವ ಮೈದಾನ, ಖಾಸಗಿ ಬಸ್ಗಳು ನಿಲ್ಲಿಸುವ ಸ್ಥಳ, ಅಮ್ಯೂಸ್ಮೆಂಟ್ ಪಾರ್ಕ್ ಅವಕಾಶ ಕೊಟ್ಟಿದ್ದ ಸ್ಥಳ, ಟ್ಯಾಗೋರ್ ಕಡಲ ತೀರಕ್ಕೆ ಹೊಂದಿಕೊಂಡು ರಸ್ತೆಯ ಬದಿಯೇ ಇರುವ ಪಾದಚಾರಿ ಮಾರ್ಗ, ಮಕ್ಕಳ ಉದ್ಯಾನ, ಫುಡ್ ಕೋರ್ಟ್, ಹನುಮಾನ್ ಕಡಲ ತೀರದಲ್ಲಿ ಈ ರೀತಿಯ ಪ್ಲಾಸ್ಟಿಕ್ ಹಾರಾಡುತ್ತಿದೆ. ಜತೆಗೆ ಹೆದ್ದಾರಿಯ ಮೇಲ್ಸೇತುವೆಯ ಕೆಳಭಾಗದಲ್ಲಿಯೂ ಮದ್ಯದ ಬಾಟಲಿಗಳು, ಊಟದ ತಟ್ಟೆಗಳು, ಪ್ಲಾಸ್ಟಿಕ್ ಬಾಟಲಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಅಲ್ಲದೆ ಮೇಲ್ಸೇತುವೆಯ ಕೆಳಭಾಗದಲ್ಲಿ ಉತ್ಸವಕ್ಕಾಗಿ ಬಂದ ಕೆಲವು ಅಲೆಮಾರಿ ಜನರ ಮಲಮೂತ್ರ ವಿಸರ್ಜನೆ ಮಾಡುವ ಕಾರಣ ದುರ್ವಾಸನೆ ಬರುತ್ತಿದ್ದು, ಈ ಬಗ್ಗೆಯೂ ನಗರಸಭೆಯು ಗಮನ ಹರಿಸಬೇಕೆಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.